ಕುಣಿಗಲ್ನ ಶಕ್ತಿ ದೇವತೆ ಹುಲಿಯೂರಮ್ಮಗೆ ಡಿ.ಕೆ. ಶಿವಕುಮಾರ್ ಹರಕೆ ಹೊತ್ಕೊಂಡಿದ್ದಾರೆ. ಹರಕೆ ಏನು, ಎಲ್ಲರೂ ಹೊತ್ಕೊಳ್ತಾರಲ್ಲ, ಏನು ಸ್ಪೆಷಾಲಿಟಿ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಡಿಕೆಶಿಗೆ ಹುಲಿಯೂರಮ್ಮ ಆಶೀರ್ವಾದ ಸಿಗುತ್ತಾ? ಡಿಕೆಶಿ ಸಿಎಂ ಆಗಲಿ ಎಂದು ಹೋಮ ಹವನ ಸಂಕಲ್ಪ ಮಾಡಿದ್ದೆಲ್ಲವೂ ಸಾಕಾರವಾಗುತ್ತೆಂಬ ನಂಬಿಕೆ. ಶಕ್ತಿ ಹಾಗೂ ಬಲವರ್ಧನೆಗಾಗಿ ವಿಶೇಷ ಪೂಜೆಗಳು. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದ ಅಧಿದೇವತೆ ಹಳೆಯೂರು ಹುಲಿಯೂರಮ್ಮ ಈ ಊರ ಕಾವಲಿನೊಂದಿಗೆ ಕಷ್ಟ ಕೇಳಿ ಬಂದ ಭಕ್ತರ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡುತ್ತದೆಯಂತೆ ಈ ಶಕ್ತಿ ದೇವತೆ. ಘಟಾನುಘಟಿ ಗಣ್ಯರು ಹುಲಿಯೂರಮ್ಮನ ಪಾದಕ್ಕೆ ಶರಣಾಗಿ ಹರಕೆ ಹೊತ್ತಿದ್ದಾರೆ. ಸಂಕಷ್ಟ ಪರಿಹರಿಸಿಕೊಳ್ಳೋದರ ಜೊತೆಗೆ ಕನಸನ್ನು ಸಾಕಾರಗೊಳಿಸಿಕೊಂಡಿದ್ದಾರೆ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ತಾಯಿ ಹುಲಿಯೂರಮ್ಮ ಕಟ್ಟ ಭಕ್ತರಂತೆ. ಈ ದೇವಿಗೆ ಮೊದಲ ಪೂಜೆ ಸಲ್ಲಿಸಿ ಕೃತಾರ್ಥರಾಗುತ್ತಿದ್ರಂತೆ. ಮುಖ್ಯಮಂತ್ರಿಯಾಗೂ ಕನಸು ಕಂಡ ಎಸ್.ಎಂ. ಕೃಷ್ಣ ಹುಲಿಯೂರಮ್ಮಗೆ ಹರಕೆ ಹೊತ್ತಿದ್ರಂತೆ. ಬಳಿಕ 6 ತಿಂಗಳಲ್ಲಿ ಎಸ್.ಎಂ.ಕೆ ಸಿಎಂ ಆಗಿದ್ರು. ಈಗ ಎಸ್.ಎಂ. ಕೃಷ್ಣರ ಶಿಷ್ಯ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಎಂದು ಅವರ ಅಭಿಮಾನಿ ಬಳಗ ಹರಕೆ ಹೊತ್ತಿದೆ. ಹುಲಿಯೂರಮ್ಮಗೆ ವಿಶೇಷ ಪೂಜೆ ಸಲ್ಲಿಸಿ ಹೋಮ ಹವನ ಮಾಡಿ ಡಿಕೆಶಿ ಸಿಎಂ ಆಗಲೆಂದು ಪ್ರಾರ್ಥಿಸಿದ್ದಾರೆ. ಹಳೆಯೂರಮ್ಮನ ಆಶೀರ್ವಾದವನ್ನ ಕರ್ನಾಟಕದ ಮಹಾಜನತೆಗೆ ಆಗಲಿ ಅಂತೇಳಿ ಸಂಕಲ್ಪವನ್ನ ಮಾಡಿ, ಕೆಲವರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿಯಲ್ಲೂ ಒಂದು ಸಮಗ್ರತೆಯ ಒಂದು ಆಶೀರ್ವಾದ ಇರಲಿ ಅನ್ನೋದನ್ನ ಸಂಕಲ್ಪ ಮಾಡ್ಕೊಂಡಿರೋದು ಒಂದಾದರೆ, ಎಲ್ಲ ನಾಯಕರುಗಳಿಗೂ ಇವತ್ತು ನಮ್ಮ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮತ್ತು ಎಲ್ಲ ವರ್ಗದ ಜನತೆ ಕಾಂಗ್ರೆಸ್ಸಲ್ಲಿ ಇರೋರಿಗೆಲ್ಲ ಒಳ್ಳೆಯದಾಗಲಿ ಅಂತ ಬೈಕಲ್ಲಿ ಇವತ್ತು ಸಂಕಲ್ಪನ ಇಟ್ಟು ಪೂಜೆ ಮಾಡಿಸಿ ನನ್ನನ್ನು ಕರೆಸಿದ್ದಾರೆ. ಎಸ್.ಎಂ. ಕೃಷ್ಣರ ಕಾಲದಲ್ಲಿ ತೀವ್ರ ಬರಗಾಲ ಎದುರಾದಾಗ ಇದೇ ಹುಲಿಯೂರಮ್ಮ ಬಳಿ ಸಂಕಲ್ಪ ಮಾಡಿಕೊಂಡಿದ್ರಂತೆ. ಎಸ್.ಎಂ. ಕೃಷ್ಣರ ಶಿಷ್ಯ ಡಿ.ಕೆ. ಶಿವಕುಮಾರ್ ಸಿಎಂ ಆಗಲು, ಸಂಕಷ್ಟ ಪರಿಹಾರ ಆಗಲು, ಅಧಿಕಾರದಲ್ಲಿ ಉತ್ತರೋತ್ತರವಾಗಿ ಬೆಳೆಯಲು ಮಹಾಚಂಡಿಕ ಯಾಗ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡರ 9 ದಂಪತಿಗಳು ಈ ಯಾಗದಲ್ಲಿ ಪಾಲ್ಗೊಂಡು ಡಿಕೆಶಿಗಾಗಿ ಪ್ರಾರ್ಥಿಸಿದ್ದಾರೆ. ನಮ್ಮ ನಾಯಕರಿಗೆ ಎಲ್ಲವೂ ಒಳಿತಾಗಲಿ ಎಂದು ತಾಯಿ ಬಳಿ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ ದೇವರಲ್ಲಿ ಚಂಡಿಕಾ ನವಹೋಮ ಅಂತ ಅಂದ್ಬಿಟ್ಟು ಒಂದು ಹೋಮ ಮಾಡಿಸಿದ್ದೀವಿ. ಆ ದೇವರ ಕೃಪೆಯಿಂದ ಡಿ.ಕೆ. ಶಿವಕುಮಾರ್ ಸಾಹೇಬರು ಬೇಗ ಮುಖ್ಯಮಂತ್ರಿ ಆಗಲಿ ಅಂತ ನಾವು ಕೇಳ್ಕೊತೀವಿ. ಇದು 52 ಹಳ್ಳಿ ಈ ಹಬ್ಬದಲ್ಲಿ ಈ ಹುಲಿಯೂರಮ್ಮನ ದೇವಸ್ಥಾನ ಇಡೀ ಕರ್ನಾಟಕದಲ್ಲಿ ಒಂದು ಜಗತ್ ಪ್ರಸಿದ್ಧಿಯಾಗಿದೆ. ಆದ್ದರಿಂದ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊಂಡಿದ್ದೀವಿ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ವೇಳೆ ಡಿಕೆಶಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ತಾಯಿ ಹುಲಿಯೂರಮ್ಮಳ ಆಶೀರ್ವಾದ ಡಿಕೆಶಿಗೆ ಯಾವಾಗ ಸಿಗುತ್ತದೆ ಎಂದು ಅಭಿಮಾನಿ ಬಳಗ ಕಾಯುತ್ತಿದೆ. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.